ನಾನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಏಯ್ ಬಿಡಪ್ಪ, ಆಯ್ತು ಬಿಡು ಆಯ್ತು. ನಾನು ನಮ್ಮಪ್ಪ ನಮ್ಮಮ್ಮ ಗೆಲ್ತೀನಿ ಮಾಡಿದ್ರೆ ಹೆಂಗೆ ನೀನು ನೋಡಿ ಗೈಸ್, ಅವಾಗ್ಲಿಂದ ಹಾಕೊಂಡು ಓಡಾಡ್ತಾನೆ ಇದ್ದಾನೆ ನಿತೀಶು. ಹೈ ಗಾಯ್ಸ್, ನಾನು ನರೇಶು ನಿತೀಶ್ ಇವತ್ತು ಮತ್ತೆ ಶಾಪಿಂಗ್ ಹೋಗ್ತಿದ್ದೀವಿ. ಯೋಲ್ಕಾ ಮೊದಲಿದ್ದು, ಈಗ ಎಸ್ ಎನ್ ಅಲ್ಲ ಮಗ, ಅದು ಎನ್ ಅಂತ ಆಗಿದೆ. ಈಗ ಅಲ್ಲಿ ಹೋಗ್ತಿದ್ದೀವಿ. ಸೆಂಟ್ರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಹೋಗೋಣ ಅಂತಂದ್ಬಿಟ್ಟು. ನಮ್ಮ ಫೇವ್ರೇಟ್ ಬಾಬ್ ಇವನು. ಒಂದಿನ ನಾನು ಒಳ್ಳೆ ಡಾಕ್ಟ್ರ್ ಆದಾಗ ಚೆನ್ನಾಗಿ ದುಡಿದು ಒಳ್ಳೆ ಸರ್ವ್ ಮಾಡಿ ನಾನು ಆ ಗಾಡಿ ತಗೊತೀನಿ. M8 ಅದಕ್ಕಿಂತ ಚೆನ್ನಾಗಿರೋ ದಿನ ಬಂದಿರುತ್ತೆ, ನೋಡೋಣ. ಇಲ್ಲಿ ನಿತೀಶು, ಅಲ್ಲಿ ನರೇಶ್, ಮೂವರು ಹೋಗ್ತಿದ್ದೀವಿ. ಸ್ಕೂಟಿಯಲ್ಲಿ ಹೋಗೋದು ಇವಾಗ. ನಿತೀಶು ಮತ್ತು ನರೇಶು ಒಂದು ಸ್ಕೂಟಿಯಲ್ಲಿ ಬರ್ತಾರೆ. ನಾನು ನಿತೀಶ್ದು ಸ್ಕೂಟಿ ಎತ್ಕೊತೀನಿ. ಇಲ್ಲಿಂದ ಸವಚ್ಕೆ ಅವ್ರಿಗೂ ವಾಕ್, ಅಲ್ಲಿಂದ ಮತ್ತೆ ಸ್ಕೂಟಿ ಡೈರೆಕ್ಟ್ ಅಲ್ಲಿಂದ ಯೋಲ್ಕಾ ಅಷ್ಟೇ. ಬನ್ನಿ ಹೋಗೋಣ, ಏನೇನಿದೆಯೋ ಎಲ್ಲ ನಿಮಗೂ ತೋರಿಸ್ತೀವಿ. ಇಷ್ಟ ಆದರೆ ಎಂಜಾಯ್ ಮಾಡಿ, ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡಿ. ನಿಧಾನಲ್ವ ಏನು ಬರ್ರಿ, ಏನಾದರೂ ಒಂದು ಪ್ಲ್ಯಾನ್ಗಳು ಹೇಳ್ತಾ ಇರ್ತಾನೆ. ಈಗ ಮೂವರು ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇವನು ಮಗ ಹಂಗೆಲ್ಲ ಯಾಕೆ, ನೀನು ಮತ್ತು ಸಚಿನ್ ಇಬ್ಬರು ಒಂದೇ ಸ್ಕೂಟಿಯಲ್ಲಿ ಹೋಗಿ ಅಲ್ಲಿ ಸ್ಕೂಟಿ ಎತ್ಕೊಂಡು ಬನ್ನಿ, ನಾನು ವಾಕ್ ಹೋಗ್ತಿರ್ತೀನಿ ಅಂತೆ. ಮಗ ಎಲ್ಲಿಂದ ತೆಗಿತೀಯ ಮಗ ಈ ಥರ? ಇದು ಅದೇನದು ಏನಂತಾರೆ ಮಗ ಅದನ್ನು? ಐಡಿಯಾಸ್ ಎಲ್ಲ ಕಾಮನ್ ಸೆನ್ಸು. ಅಂದರೆ ನಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ? ಓಕೆ, ನಾವು ಇವನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಮೂವರು ಒಟ್ಟಿಗೆ ಹೋಗೋಣ ಅಂತ ನಾನು ನಿತೀಶ್ ಅಂದ್ಕೊಂಡ್ವಿ. ಪಾಪ ಇವನ್ ನಡ್ಕೊಂಡು ಹೋಗ್ಬೇಕು ಅಂತ. ಇರ್ಲಿ ಪರವಾಗಿಲ್ಲ, ಹಂಗೆ ಮಾಡೋಣ ಮಗ. ಏನು ಸ್ಕೂಟಿಯಲ್ಲೇ ಹೋಗೋಣ ಇಬ್ರು, ಸ್ಕೂಟಿಯಲ್ಲೇ ಹೋಗಿ ಸ್ಕೂಟಿ ತಗೊಂಡು ಅಲ್ಲಿ ನಿತೀಶ್ದು ಬರೋಣ ಬನ್ನಿ. ಐಸ್, ಇಲ್ಲಿ ಒಂದು ಪೊಲೀಸ್ದು ಜೀಪ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಸ್ಕೂಟೀಸಲ್ಲೆಲ್ಲ ಡಬಲ್ಸ್ ಹೋಗಂಗಿಲ್ಲ. ಹೋದರೆ ಎಷ್ಟು ಮಗ ಫೈನು? 800 ಫೈನ್. ಆ ಫೈನ್ ಕಟ್ಟೋದಕ್ಕೆ ಟೈಮ್ ಕೊಡ್ತಾರೆ, ವಿತಿನ್ 1 ಮಂತ್ ಒಳಗಡೆ ಕಟ್ಟಬೇಕು ಅಂತ. ಬೈ ಚಾನ್ಸ್ ನಾವೇನಾದರೂ ಕಟ್ಟಿಲ್ಲ ಅಂತಂದರೆ ಎಷ್ಟು ಜಾಸ್ತಿ ಆಗ್ತಿರುತ್ತೆ? ಡಬಲ್ ಆಗ್ತಿರುತ್ತಂತೆ. ನೈಸ್ ಸಿಸ್ಟಮ್. ಬನ್ನಿ ಈಗ ಹೋಗೋಣ ಮಗ. ಮುಂದೆ ಹೋಗಿ ಸ್ವಲ್ಪ ಮಗ. ಇಲ್ಲಿ ನೀನು ಹಂಗೆ ಸೀದಾ ಬಂದು ರೈಟ್ ಹೊಡಿ. ಬಾಯ್ ನರೇಶ್. ಎಲ್ಲಿ ಸೋಚ್ಕೆಯಾ? ಸರಿ ಆಯ್ತು ಬಾ. ನಿತೀಶ್ ಫುಲ್ಲು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ ಫ್ರೆಶ್ ಆಗಿ ಕಾಣಿಸ್ತಿದ್ದಾನೆ. ಈ ರೋಡಲ್ಲೇ ಹೊಡಿತವನೇ ಗುರು ನೋಡಿ. ರೋಡಲ್ಲಿ ಹೋಗೋದನ್ನ ಏನಾದರೂ ಮಾಮಾಸ್ ನೋಡಿದ್ರೆ ನಮ್ಗೆ ಹೊಡಿತಾರೆ. ಮಗ ಹೆಂಗೆ ಇಷ್ಟೊಂದು ಧೈರ್ಯ ನೀನು? ವೆದರ್ ಮಾತ್ರ ಒಂಥರ ಅಲ್ಟಿಮೇಟ್ ಇದೆ. ಅಲ್ಲೂ ಹಿಂಗೆ ಇರುತ್ತೆ ಅನ್ಸುತ್ತಲ್ವ ಸೆಂಟಲ್ಲಿ? ಸೃಜನ್ ಏನಾದರೂ ಇದ್ದಿದ್ರೆ ಇಲ್ಲೇ ಡೈನಾಮೋ ಹೋಗಿರೋನು. ಒಂದು 5 ನಿಮಿಷ ಫುಟ್ಬಾಲ್ ಆಡ್ಕೊಂಬರೋಣ ಬರ್ರು ಅಂತ ಅಂದ್ಬಿಟ್ಟು. ಆದರೆ ಸೆಂಟ್ಗೆ ಅವನೇ ಬರ್ತಿಲ್ಲ, ಒಂಥರ ಬೇಜಾರಾಗ್ತಿದೆ. ಮೆಸೇಜ್ ಹಾಕಿದ್ದ ಅವನೇ ಹಾಕಿದ್ದ. ಏನಂತ? ಏನು ಮಗ ಬಿಟ್ಟು ಹೋಗ್ತಿದ್ದೀರಂತ? ಬ್ಲಾಗಲ್ಲಿ ನೋಡ್ಬಿಟ್ಟು ಹಾಕಿದ್ದ ಪಾಪ. ಇಲ್ಲ ಮಗ, ಸುಮ್ಮನೆ ಟ್ರಯಲ್ಗೆ ಹೋಗ್ತಾ ಇರೋದು, ಕರ್ಕೊಂಡು ಆಮೇಲೆ ಜನವರಿಗೆ ಎಲ್ಲಿ ಹೋಗೋದು ಅಂತ ಕೇಳ್ದೆ. ಜನವರಿಗೆ ಹೋಗಿ ರೆಡಿ ಅವನೇ. ನಮಗೆಲ್ಲ ಇಂಪಾರ್ಟೆಂಟ್ ಎಲ್ಲಿ ಕೊಡ್ತೀರಪ್ಪ ಅಂತಂದ. ಮಗ ನಮ್ಮ ಲೈಫಲ್ಲಿ ನಿನ್ನ ಕೊಡೋಷ್ಟು ಬೇರೆ ಯಾರಿಗೂ ಕೊಡೋಲ್ಲ ಇಂಪಾರ್ಟೆನ್ಸು, ಅಷ್ಟು ಕೊಡ್ತೀವಿ ನಿಜ ಹೇಳ್ಬೇಕು ಅಂತಂದರೆ. ಬಾ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಒಳ್ಳೆ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರೋಣ ಆರಾಮಾಗೆ, ಫುಲ್ ಚಿಲ್ಲಾಗೆ. ವೆದರು ಒಂಥರ ಚೆನ್ನಾಗಿದೆ. ಐಸ್ ಫಸ್ಟ್ ಇಯರು ಸೆಕೆಂಡ್ ಇಯರು ಇದೆ ಅಷ್ಟರಲ್ಲಿ ಇದ್ದಿದ್ದು 408. ಈಗ ನಾವು ಲಿತೀಶ್ ಕಾಯ್ತಿದ್ದೀವಿ ಸ್ಕೂಟಿ ತರೋದಕ್ಕೆ. ಸ್ಕೂಟಿ ಇವನ ಹತ್ರ ತಗೊಂಡು ನಾನು ನರೇಶು ನಿತೀಶು ಹೋಗೋದು.
ನಿತೀಶ್ ಇಲ್ಲಿ ಕಾಯ್ತಿದ್ದಾನೆ. ಬನ್ನಿ, ಇವನು ವೇಟಿಂಗ್ ಮಾಡ್ತಾ ಇದ್ದೀವಿ ನಾವು. ನೋಡಿ ಗೈಸ್, ಬಂದೇ ಬಿಟ್ಟ ಇವನು. ಏನ್ ಮಗ ಜಿಮ್ಗೆ ಹೋಗ್ತಿದ್ಯಾ ಅಂತ ಅಂದ್ಬಿಟ್ಟು ಒಂದೇ ಕೈಲಿ ಎತ್ತಿದ್ಯಾ? 2 months ಅಲ್ಲಿ ಹೋದಾ ಜಿಮ್ಗೆ? ಹೋಗಿದ್ದೆ. ಡಿಸ್ಕಸ್ ಮಾಡ್ತಿದ್ದಾರೆ ಜಿಮ್ಮರ್ಸು. ಕೈ ಕೊಡೋಲೈ, ಕೈ ಕೊಡು ಅಂದ್ರೆ ಹಂಗೆ ಕೊಡೋಣ ಅಂತ. ಸರಿ ಹೋಗೋಣ ಮಗ, ಮಳೆ ಬೇರೆ ಬರ್ತಿದೆ. ಬನ್ನಿ ಗೈಸ್ ಹೋಗೋಣ. ನರೇಶ್ ಇಲ್ಲಿ ಸಿಗ್ನಲ್ ವೇಟ್ ಮಾಡ್ತಿದ್ದ. ಈಗ 3 ಈ ವಾಲ್ ಬೇಡ, ಇದ್ರ ಮೇಲೆ ವಾಲ್ಮೀಕಿ. ಗೈಸ್ ಫೈನಲಿ ಬಂದ್ವಿ ನಾವು SNಗೆ. ಇಲ್ಲಿ ಒಂದು ಸಿಗ್ನಲ್ ಕಾಯ್ತಿದ್ದೀವಿ. ಸಿಗ್ನಲ್ ಪಾಸ್ ಆಗಿ ಹೋಗೋದೆ. ಗೈಸ್ ಈಗ ಮಾಲ್ ಎಂಟ್ರಿ. ಮಗ ಯಾವುದೋ ಕೂದಲಿದೆ ಮಗ, ರೋಸಿದ್ ಅನ್ಸುತ್ತೆ ಇದು ಇನ್ನು ಬಟ್ಟೆ ಮೇಲೆ. ಇದು ಎಂಟ್ರಿ. ಗೋಲ್ಡ್ ಶಾಪ್ಸ್, ಇಲ್ಲಿ ಪರ್ಫ್ಯೂಮ್ಸ್, ಇಲ್ಲಿ ಕಾರು. ಇವರು ಈಗ ಸ್ಟ್ರೈಟ್ ಇದಕ್ಕೆ ಹೋಗ್ತಾರೆ ಅನ್ಸುತ್ತೆ, ನ್ಯೂಯಾರ್ಕರ್. ಬನ್ನಿ ಹೋಗೋಣ. ಐಸ್ ಇಲ್ಲಿ ಸುಮ್ಮನೆ ಬರ್ತೀವಿ, ಒಂದು 5 to 7 ಸ್ಟೋರ್ಸ್ಗೆ ಎಂಟ್ರಿ ಕೊಡ್ತೀವಿ. ಲಾಸ್ಟಲ್ಲಿ ತೊಗೊಳೋದು ಒಂದೇ ಸ್ಟೋರಲ್ಲಿ. ಅದು ಯಾವುದು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನ್ಯೂಯಾರ್ಕರ್ ಅಂತ ಈಗಲೇ ಹೇಳ್ತೀನಿ, ಪರವಾಗಿಲ್ಲ. ಯಾಕಂದರೆ ಮೊದಲೇ ಹೇಳಿದ್ದೀನಿ, ನ್ಯೂಯಾರ್ಕರಲ್ಲೇ ಬಟ್ಟೆ ತೊಗೊಳೋದು ಆಲ್ಮೋಸ್ಟ್ ಆಲ್ ಎವ್ರಿ ಟೈಮ್. ಯಾಕಂದರೆ ಅಲ್ಲಿ ಒಂಥರ ಕಲೆಕ್ಷನ್ಸು ಚೆನ್ನಾಗಿರುತ್ತೆ, ಪ್ಲಸ್ ಒಂದು ಸ್ವಲ್ಪ ಅಂದರೆ ನಮ್ಮ ರೇಂಜಿಗೆ ಇರುತ್ತೆ, ತೊಗೊಳೋ ಥರ ಅಫೋರ್ಡಬಲ್ ಇರುತ್ತೆ. ಅದಕ್ಕೋಸ್ಕರ ಇವರು ಇಲ್ಲಿ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ. ಮಗ ಯಾವಾಗ ಡ್ರೋನ್ ತೊಗೊಳೋದು ನೀನು? ನಾನು ಎಲ್ಲ ದುಡ್ಡು ಅರೇಂಜ್ ಆಗ್ತದೆ. ಅಂದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಗಾಯ್ಸ್. ನಮ್ಮ ಕೆಳಗಡೆ QR ಕೋಡ್ ಹಾಕಿರ್ತೀವಿ, ಸ್ಕ್ಯಾನ್ ಮಾಡಿ. ನಮ್ಮ ಫ್ರೆಂಡ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಫ್ರೆಂಡು ಅಕೌಂಟು ನಿತೀಶ್ GB ಅಂತ ಅಂದ್ಬಿಟ್ಟು. ಎಷ್ಟು ಜನ ಮಗ ಸಬ್ಸ್ಕ್ರೈಬರ್ಸ್ ಇರೋದು? 380, 400. ಅವನು ಕಷ್ಟಪಟ್ಟಷ್ಟು ಯಾರೂ ಪಡಲ್ಲ. ಆ ಎಡಿಟಿಂಗ್ಸ್ ಆಗಿರಲಿ, ಏನೇ ಆಗಿರಲಿ, ಒಂದು ಸತಿ ಆ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಈಗ ಫೈನಲಿ ರೀಚ್ ಆಗಿಬಿಟ್ವಿ. ನ್ಯೂಯಾರ್ಕರ್ ಒಳಗಡೆ ಹೋಗೇ ಬಿಟ್ವಿ. ಬನ್ನಿ ಹೋಗೋಣ. ಇದೆಲ್ಲ ಎಂಟ್ರೆನ್ಸಲ್ಲೆಲ್ಲ ಹುಡುಗಿರ್ದು. ಸ್ಟ್ರೈಟ್ ನಾವು ಹುಡುಗರದು ಕೌಂಟ್ರ್ ಹತ್ರ ಹೋಗಿ ಏನೇನು ಬೇಕೋ ಎಲ್ಲ ನೋಡಿ ಟ್ರಯಲ್ ಮಾಡಿ ಬರೋಣ. ಹುಡುಗಿರಿಗೆ ಮಾತ್ರ ಒಳ್ಳೆ ಕಲೆಕ್ಷನ್ಸು, ಸಖತ್ ಕಮ್ಮಿ 699, 1200, 700, 349 ಎಲ್ಲ ಕಮ್ಮಿ ಇದೆ. ಓ ಮೆನ್ಸ್ ಕಲೆಕ್ಷನ್ಸ್ ಜಾಸ್ತಿನೇ ಇದೆ. ಬನ್ನಿ ನೋಡೋಣ ಒಂದು ಕಡೆಯಿಂದ ಯಾವುದಾಗುತ್ತೋ ಯಾವುದಾಗಲ್ವೋ ಟ್ರೈ ಮಾಡಿ ಇಷ್ಟ ಆದರೆ ತಗೊಳ್ಳೋಣ, ಇಲ್ಲ ಅಂತಂದರೆ ಬೇರೆ ಶಾಪ್ಗೆ ಹೋಗಿ ನೋಡೋಣ. ಗೈಸ್ ನೋಡಿ ಗೈಸ್, ನಾವೆಲ್ಲ ಸುಮ್ಮನೆ ಬಟ್ಟೆ ನೋಡ್ತಿದ್ದೀವಿ. ಇವನು ಆಲ್ರೆಡಿ ಟ್ರಯಲ್ ಮಾಡ್ತಿದ್ದಾನೆ. ಎಷ್ಟು ಮಗ ರೇಟ್ ಅದು? 2.5. ಹೆಂಗಿತ್ತು ಫಿಟ್ಟಿಂಗ್ ಎಲ್ಲ? ಮೆಟೀರಿಯಲ್ ಒಂಥರ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿದೆ. ಟ್ರೈ ಮಾಡು. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. $3,000 ಇದೆ ಇದಕ್ಕೆ. ಒಂಥರ ಮೆಟೀರಿಯಲ್ ಸಖತ್ತಾಗಿದೆ, ಆದರೆ 3,000 ಸ್ವಲ್ಪ ಕಾಸ್ಟ್ಲಿ ಆಯಿತು. ನೋಡೋಣ, ದುಡ್ಡು ಬೇರೆ ಇಲ್ಲ. ದುಡ್ಡೇನಾದರೂ ಅಡ್ಜಸ್ಟ್ ಆದರೆ ತೊಗೊಳೋದು, ಇಲ್ಲ ಅಂತಂದರೆ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ವಾಪಸ್ ಹೋಗೋದು. ಇದು 2 ಇಷ್ಟ ಆಗಿದೆ, ಇವೆರಡು ತೊಗೊತಿದ್ದೀನಿ. ಒಂದು 900 ಸಮಥಿಂಗ್, ಇನ್ನೊಂದು 500 ಸಮಥಿಂಗ್. ಒಂದು ಟೋಟಲ್ 1,400 ಸಮಥಿಂಗ್ ಏನೋ ಆಗ್ಬೋದು. ಬನ್ನಿ ಈಗ ಬಿಲ್ ಹಾಕ್ಸೋಣ.
1348 ಆಗಿದೆ. ತಗೊಂಡೆ, ಬಿಲ್ಲಿಂಗ್ ಎಲ್ಲ ಆಯಿತು. ಈಗ ಬೇರೆ ಶಾಪ್ಗೆ ಹೋಗಿ ಏನಾದರೂ ಇದ್ದರೆ ನೋಡೋಣ ಬನ್ನಿ. 2 ಬಟ್ಟೆ ತೊಗೊಂಡೆ, 2 ಟೀ ಶರ್ಟು ಅಲ್ಲಿ ಹಾಕೊಳೋದಕ್ಕಾಗೋದಿಲ್ಲ, ಸುಮ್ಮನೆ ತೊಗೊಬೇಕು ಅಂತ ತೊಗೊಂಡೆ ಅಷ್ಟೇ. ಬೇರೆ ಟೈಮಲ್ಲಿ ಯೂಸ್ ಆಗುತ್ತೆ ಅಷ್ಟೇ. ಈಗ ಇನ್ನೊಂದು ಶಾಪಿಗೆ ಬಂದಿದ್ದೀವಿ, ಫಂಡೆ ಅಂತಂದ್ಬಿಟ್ಟು. ಆಲ್ರೆಡಿ ಬಾಯ್ಸ್ ನೋಡ್ತಿದ್ದಾರೆ ಇಲ್ಲಿ. ಅಲ್ಲಿ ನರೇಶ್ಗೆ ಏನೋ ಇಷ್ಟ ಆಗಿಲ್ಲ ಅಂತ, ಅದಕ್ಕೆ ಇನ್ನೊಂದು ಶಾಪ್ ನೋಡ್ತಿದ್ದೀವಿ. ಇಲ್ಲೇನಾದರೂ ಇಷ್ಟ ಆದರೆ ತೊಗೊತಾನೆ. ಬನ್ನಿ ನೋಡೋಣ. ಇಲ್ಲಿ ಏನೇ ಹೇಳಿ ಹುಡುಗಿರಿಗೆ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಕ್ಲಾತಿಂಗ್ ಎಲ್ಲ ಏನು ಸಕ್ಕತ್ತಾಗಿದೆ ನೋಡಿ. ಮೆಟೀರಿಯಲು ಒಂಥರ ಯಾವುದೋ ಅನಿಮಲ್ದು ಸ್ಕಿನ್, ಚರ್ಮ, ಫೆದರು ಅದೇನಂತಾರೆ, ಚರ್ಮದಿಂದ ಮಾಡಿರೋ ಥರ ಫೀಲ್ ಆಗ್ತಿದೆ ಅದು ನೋಡ್ತಿದ್ರೆ. ಏನು ಗುರು, ರಷ್ಯಾದಲ್ಲಿ ಮಾತ್ರ ಈಚೆ ಕಡೆ ಅಲ್ಲೋಡೋಲ್ಲೇ ಅಂತ ಅಂದ್ಬಿಟ್ಟು ಹೇಳೋದೇ ಮರ್ತದೆ ಮಗ. ಏನು ನೋಡು ಅಂದೆ? ರಷ್ಯಾದಲ್ಲಿ ಮಾತ್ರ ಔಟ್ಫಿಟ್ಸು ಈ ಥರ ಎಲ್ಲ ಒಂಥರ ಕ್ರೇಜಿ ಇರುತ್ತೆ. ಆದರೆ ಒಂದು ಸ್ವಲ್ಪ ಜಾಸ್ತಿ ಓಡಾಡಬೇಕು, ಚೆನ್ನಾಗಿರೋ ಬಟ್ಟೆ ನೋಡಬೇಕು, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಬೇಕು ಅಂತಂದರೆ. ಹುಡುಗಿರಿಗೆ ಮಾತ್ರ ಒಳ್ಳೆ ಕಲೆಕ್ಷನ್ಸ್. ಸಿ ಬನ್ನಿ, ಇವ್ರು ಇನ್ನೂ ಹುಡುಕ್ತಿದ್ದಾರೆ. ಇನ್ನು ಏನೇನು ಇಷ್ಟ ಆಗುತ್ತೋ ಏನೇನು ಇಷ್ಟ ಆಗೋಲ್ಲೋ. ಇದಾದಮೇಲೆ ಮತ್ತೆ ನೆಕ್ಸ್ಟು ತೋಯ್ಗೆ ಹೋಗಬೇಕು. ಅಲ್ಲಿ ಒಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಯಾವ್ದು ಇಷ್ಟ ಆಗುತ್ತೋ ತೊಗೊಳೋದು. ಗೈಸ್, ನಾವು ಸಿನ್ಸೆಗೆ ಬಂದಿದ್ದೀವಿ. ಮೊದಲು ಸಿನ್ಸೆ ಅಂತ ಇತ್ತು, ಈಗ ಸನ್ ಅಂತ ಆಗಿದೆ. ಸನ್ ಅಲ್ಲ ಮಗ, ಸನ್ ಅಂತ ಅಂದ್ಬಿಟ್ಟು. ಇಲ್ಲಿ ಏನು ಆಫರು ಅಂತಂದರೆ, 3 ತೊಗೊಂಡ್ರೆ ಯಾವುದು ಕಮ್ಮಿ ಪ್ರೈಸ್ ಇರುತ್ತೋ ಅದನ್ನು 1 ರೂಪಾಯಲ್ಲಿ ಕೊಡ್ತಾರೆ. ಅದರ ಅರ್ಥ ಏನು ಅಂತಂದರೆ, ಇವಾಗ ಎಕ್ಸಾಂಪಲ್ ನಾನು 3 ಟಿ ಶರ್ಟ್ ತೊಗೊತೀನಿ ಅಂದ್ಕೊಳ್ಳಿ, 1,000 ಅದು. ಸೊ 3,000 ಆಗುತ್ತೆ. ಸೊ 3,000 ನಾನು ಪೇ ಮಾಡೋಂಗಿಲ್ಲ, ಓನ್ಲಿ 2,000 ಪ್ಲಸ್ 1 ರೂಪಾಯಿ ಅಷ್ಟೇ ಪೇ ಮಾಡಬೇಕು. ಯಾವುದು ಫುಲ್ ಕಮ್ಮಿ ಇರುತ್ತೋ ಅದನ್ನು 1 ರೂಪಾಯಲ್ಲಿ ಕೊಡ್ತಾರೆ. ಅಂದರೆ ಎಲ್ಲ 1,000ಗೆ ತೊಗೊಂಡ್ರೆ ಆಬ್ವಿಯಸ್ಲಿ 1 ರೂಪಾಯಲ್ಲಿ 1 ಕೊಡ್ತಾರೆ, ಇನ್ನು 2ಕ್ಕೆ ಮಾತ್ರ 2,000 ಪೇ ಮಾಡಬೇಕಾಗುತ್ತೆ. ನಾವಿಲ್ಲಿ ಹುಡುಕ್ತಿದ್ದೀವಿ ಯಾವ್ದು ಚೆನ್ನಾಗಿದೆಯೇನೋ ಅಂತಂದ್ಬಿಟ್ಟು. ಬನ್ನಿ ನೋಡೋಣ. ಒಂಥರ ಬಟ್ಟೆ ಚೆನ್ನಾಗಿದೆ, ಆದರೆ ಸ್ವಲ್ಪ ತೆಳ್ಳಗೂ ಇದೆ. ಅದಕ್ಕೆ ಬಾಯ್ಸು ಒಂದು ಸ್ವಲ್ಪ ಸರ್ಚ್ ಮಾಡ್ತಿದ್ದಾರೆ ಡೀಪಾಗೆ. ಗೈಸ್, ಒಂದು 30 ಮಿನಿಟ್ಸ್, ಅಪ್ರಾಕ್ಸ್ ಒಂದು 40 ಮಿನಿಟ್ಸ್ ಆಯಿತು. ನಾವು ಮೂವರು ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಕದಲಿಲ್ಲ. ಅಂದರೆ ಇಲ್ಲಿಂದ ಬಟ್ಟೆ ತೊಗೊಳೋದು, ಹೋಗಿ ಟ್ರಯಲ್ ಮಾಡೋದು, ಮತ್ತೆ ವಾಪಸ್ ಇಲ್ಲಿಗೆ ಬರೋದು, ಮತ್ತೆ ಇಲ್ಲೇ ನೋಡ್ತಿದ್ದೀವಿ. ಬೇರೆ ಎಲ್ಲೂ ಹೋಗ್ತಿಲ್ಲ, ಯಾಕಂದರೆ ಇಲ್ಲಿ ಆಫರ್ ಇದೆ, ಅದಕ್ಕೋಸ್ಕರ ಇಲ್ಲೇ ಇದ್ದೀವಿ. ಓ ಅಲ್ಟಿಮೇಟ್ ಇದೆ ಮಗ ಅದು ನೋಡಿ ಗಾಯ್ಸ್. ಮೋಟರ್ ಕಂಟ್ರೋಲ್ ಟ್ರ್ಯಾಕ್ಸ್ ಅಲ್ಟೈಸ್ಟ್ ಒಂಥರ ಸೆಕ್ಸಿ ಆಗಿದೆ ಗಾಯ್ಸ್. ನೋಡಿ ಗಾಯ್ಸ್, ಅವಾಗಲಿಂದ ಹಾಕ್ಕೊಂಡು ಓಡಾಡ್ತಾನೆ ಇದ್ದಾನೆ ನಿತೀಶು. ಆದರೆ ಟ್ಯಾಗ್ ಮಾತ್ರ ಈಚೆ ಕಡೆ ಇದೆ. ಯಾರಾದ್ರೂ ನೋಡಿದ್ರೆ ಅವನದೇ ಬಟ್ಟೆ ಅನ್ಕೊತಾರೆ, ಆದರೆ ಹಿಂದೆ ಟ್ಯಾಗ್ ಎಲ್ಲ ಹಂಗೆ ಕಾಣಿಸ್ತಿದೆ. ಬಂದಿದ್ದಾನೆ ಜನರೇ. ಗೈಸ್, ಜಾಕೆಟ್ನ ಮರ್ತು ಬಂದ್ಬಿಟ್ಟಿದ್ದಾನೆ ಅಂಗಡಿ ಒಳಗಡೆನೆ. ಮತ್ತೆ ವಾಪಸ್ ಹೋಗ್ತಿದ್ದಾನೆ ಮಗ. ಕೈಯಲ್ಲಿರೋದಾದ್ರೂ ಕೊಟ್ಬಿಟ್ಟೋಗು. ಫುಲ್ ಫಾಸ್ಟ್ ವಾಕ್ ಮಾಡಿಸು. ಇಲ್ಲಿ ಬನ್ನಿ ನೋಡೋಣ. ಜಾಕೆಟ್ ತಗೊಂಡು ಬರ್ತಿದ್ದಾನೆ ಗೈಸ್. ಸ್ಮೈಲ್ ಬೇರೆ ಕೊಡ್ತಿದ್ದಾನೆ. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ, ಗ್ರೌಂಡ್ ಫ್ಲೋರಿಂದ ಮೇಲೆ. ಅಲ್ಲಿ ಬೇರೆ ಬಟ್ಟೆ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು. ಯಾವ ಅಂಗಡಿಗೆ ಮಗ ಈಗ ಹೋಗೋದು? ಈಗ ತೋಯ್ ಆದಮೇಲೆ ಸ್ಟ್ರೈಟ್ ಫ್ಯಾಮಿಲಿಯಾ, ಇವನ್ ಫೇವ್ರೆಟ್ ಫ್ಯಾಮಿಲಿಯಾ. ಅಲ್ಲೋಗಿ ಏನೇನು ಬೇಕೋ ಎಲ್ಲ ತಗೊಂಡು ಸ್ಟ್ರೈಟ್ ಮನೆಗೆ ಹೋಗೋದು. ಮನೆಗೆಲ್ಲ ಮಗ, ನೆಕ್ಸ್ಟ್ ಬೇರೆ ಪ್ಲಾನ್ಸ್ ಎಲ್ಲ ಏನಿಲ್ಲ, ಸ್ಟ್ರೈಟ್ ಮನೆಗೆ ಹೋಗೋದು. ಪಾನಿ ನೋಡೋಣ ಏನೇನಿದೆಯೋ ಅಂತ ನೋಡಿ, ಇಷ್ಟ ಆದರೆ ತಗೊಳ್ಳೋಣ, ಇಲ್ಲ ಅಂದರೆ ವಾಪಸ್ ಹೋಗ್ತಿರೋಣ. ಅಪ್ರಾಕ್ಸ್ ಒಂದು 3.5K ಆಗಿತ್ತು. ನಮ್ಮ ಹತ್ರ ಇದಿದೆ 2.4. ಒಳ್ಳೆ ಟೈಮ್ಗೆ ಏನಾಯಿತು ಅಂದರೆ, ವಂಶಿ ಅನ್ನೋನು ನಮ್ಮ ಫ್ರೆಂಡು ನಿಮ್ಮನ್ನು ಪರಿಚಯ ಮಾಡಿಸಿಲ್ಲ, ಈಗ ಮಾಡಿಸ್ತೀನಿ. ಬಟ್ಟೆ ಟ್ರಯಲ್ ಮಾಡ್ತಿದ್ದಾನೆ.
ಬಂದು ಕಾರ್ಡ್ ಕೊಟ್ಟು ಮಗ ಇದರಲ್ಲಿ 4,000 ಇದೆ, ಎಷ್ಟು ಬೇಕೋ ಅಷ್ಟು ಪೇ ಮಾಡು ಆಮೇಲೆ ಕೊಟ್ಟರೆ ಆಯಿತು ಅಂತಂದ. ಸುಮ್ಮನೆ ಯಾಕೆ ನಮಗೆ ಹಾಕು ಅಂತಂದೆ ನಾನು ಇಟ್ಕೊಂಡು. ಹಂಗೆಲ್ಲ ಆಗೋದಿಲ್ಲ, ಕಾರ್ಡ್ ಟ್ಯಾಪ್ ಮಾಡಬೇಕಷ್ಟೇ ಡೈರೆಕ್ಟಾಗೆ, ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂತ. ಸರಿ ಮಗ ಆಯಿತು ಅಂತಂದ್ಬಿಟ್ಟು ತೊಗೊಂಡಿದ್ದೀವಿ. ಈಗ ಟೋಟಲ್ಲು 3,600 ಏನೋ ಬಿಲ್ ಆಗಿರೋದು. ವಂಶಿ ಇವನೇ ಹೈ ಮಾಡಪ್ಪ ಅಲ್ಲ ನಿತೀಶ್ ಫಾಲೋವರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ? ಏಯ್ ಬಿಡಪ್ಪ, ಆಯಿತು ಬಿಡು ಆಯಿತು. ನಾನು ನಮ್ಮಪ್ಪ ನಮ್ಮಮ್ಮಗೆ ಹೇಳ್ತೀನಿ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ನೀನು. ಬಾ ಮಗ ತಗೊಂಡಾಯ್ತು, ಬಾ ಬಿಲ್ ಹಾಕ್ಸೋಣ. ಹಂಗೆ ಬನ್ನಿ ಗೈಸ್, ಬಿಲ್ ಹಾಕ್ಸೋಣ. ಈಗ ಮುಗಿಸಿ ಹೋಗ್ತಾ ಇರೋಣ. ಗೈಸ್ ನೋಡಿ, ಇಲ್ಲಿ ಮಸಾಜ್ ಮಾಡ್ತಿದ್ದಾರೆ. ಎಷ್ಟು ಅಂತ ಪ್ರೈಸ್ ಎಲ್ಲ ಗೊತ್ತಿಲ್ಲ. ಈ ಥರ ನಾರ್ಮಲ್ಲು ಇವರೆಲ್ಲ ಚಿಂಗೀಸ್ ಅನಿಸುತ್ತೆ. ಫುಲ್ಲು ಮಸಾಜ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಸೈಡಲ್ಲಿ ಕಾಫಿ ಬೇರೆ ಇಟ್ಕೊಂಡಿದ್ದಾರೆ. ಈ ಥರ ಕಸ್ಟಮರ್ಸ್ಗೆ ಮಸಾಜ್ ಮಾಡಿದ್ದಾದಮೇಲೆ ಒಂದು ಸಾಫ್ಟ್ ಡ್ರಿಂಕ್ ಥರ ಕೊಡೋದಕ್ಕೆ ಏನೇನೇನೋ ಮಾಡ್ತಿದ್ದಾರೆ ಮಸಾಜು. ಇವರೆಲ್ಲ ಪ್ರೊಫೆಷನಿಸ್ಟ್ ಅನಿಸುತ್ತೆ. ಸಖತ್ತಾಗಿ ಮಾಡ್ತಿದ್ದಾರೆ ಗೈಸ್. ನಾವು ಮಾಡಿಸ್ಕೊಬೋದು, ಆದರೆ ಅಷ್ಟೊಂದೆಲ್ಲ ವರ್ತಿರಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ಅಲ್ಲಿ ಬರ್ಗರ್ ಕಿಂಗು, ರೋಸ್ಟಿಕ್ಸು, ಬಾಯ್ಸ್ ಏನೋ ಇಲ್ಲಿ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ಬಾಯ್ಸು ಸೂಟ್ ನೋಡೋಕೆ ಬಂದಿದ್ದಾರೆ. ಎಷ್ಟಿದೆ ಮಗ ಪ್ರೈಸು? ಹಾಂ 15,000 ಇದೆ ಅಂತೆ ಗೈಸ್. ಫುಲ್ಲು ಪ್ಯಾಂಟು ಶರ್ಟ್ ಅಲ್ಲ, ಸೂಟು ಮತ್ತು ಪ್ಯಾಂಟ್ ಅಷ್ಟೇ. ಶರ್ಟ್ ಎಲ್ಲ ಸಪ್ರೇಟ್ ಇರ್ಬೋದು. ಇಲ್ಲೆಲ್ಲ ಒಂಥರ ನೋಡಿ ಸಖತ್ತಾಗಿ ಕಾಣಿಸ್ತಿದೆ. ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ. ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಯಾಕಂದರೆ ಇದು ಒಂದು ಸ್ಟ್ಯಾಂಡರ್ಡಾಗೆ ಒಳ್ಳೆ ಮಾಲಲ್ಲಿ ಇರೋ ಥರ ಇದೆ, ಅದಕ್ಕೋಸ್ಕರ. ಬನ್ನಿ ನೋಡೋಣ. ಗಾಯ್ಸ್ ಲಿಫ್ಟಲ್ಲಿ ಹೋಗ್ತಿದ್ದೀವಿ ನಾವು. ಮಗ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ? ಕಿಂದ ಶಾಪಿಂಗ್ ಎಲ್ಲ ಆಯಿತು. ಈಗ ಸ್ಟ್ರೈಟ್ ಮನೆಗೆ ಹೋಗೋದು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಬಾಚ್ಕೊಳೋದು. ಐಸ್ ನೋಡಿ, ನಿತೀಶ್ದು ಕ್ರಾಕ್ಸ್ ಉದ್ರೋಯ್ತು. ಇವನು ಫುಟ್ಬಾಲ್ ಆಡ್ತಿದ್ದಾನೆ, ಕೊಡ್ದಿರ ಪಾಪ. ನೋಡಿ, ಫುಟ್ಬಾಲ್ ಚಾಂಪ್ ಬೇರೆ ಇವನು. ನಿತೀಶ್ದು ಸ್ಕೂಟಿ ಕೊಟ್ಟು ಈಗ ನಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಇವರು ಇಲ್ಲಿದ್ದಾರೆ, ನಿತೀಶು ಮತ್ತು ನರೇಶು. ಇವ್ರ ಜೊತೆ ಒಟ್ಟಿಗೆ ನಡ್ಕೊಂಡು ಸ್ಟ್ರೈಟ್ ಮನೆಗೆ ಹೋಗೋದು. ಸೌಚ್ಕೆಯಿಂದ ಒಂದು ಅಪ್ರಾಕ್ಸು ಒಂದು 500 to 600 ಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಇಲ್ಲಿಂದ ಆರಾಮಾಗಿ ಹೋಗ್ತಿದ್ದೀವಿ. ಬನ್ನಿ ನೋಡ. ಶಾಪಿಂಗ್ ಎಲ್ಲ ಆಯಿತು ಗಾಯ್ಸ್. ಮನೆಗೆ ಬಂದು ಒಂದು ಸ್ವಲ್ಪ ಮತ್ತೆ ಬಟ್ಟೆ ಎಲ್ಲ ಹಾಕ್ಕೊಂಡು ಮತ್ತೆ ನೋಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕಾಂಬಿನೇಷನ್ಸ್ ಎಲ್ಲ ನೋಡಿ ಮತ್ತು ಅಡುಗೆ ಎಲ್ಲ ಮಾಡಿಕೊಂಡು ಈಗ ಊಟ ಮಾಡಬೇಕು. ಊಟ ಮಾಡಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಳೆ ಡೇ ನೋಡೋದು. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.